ನಿನ್ನ ಹೆಸರೇನು? ಪಾಪಿ. ಯಾಕೆ ಹೆಸರು ಇಷ್ಟ ಆದ್ರೇನೆ ಮಲಗ್ತೀಯಾ? ಇಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಿದ್ಯಾ? ಏಜ್ ಅಟೆಂಡ್ ಮಾಡ್ದ 5ನೇ ದಿನದಿಂದ. ಮನೇಲಿ ಪ್ರಾಬ್ಲಮಾ? ಅಪ್ಪ ಅಮ್ಮನಿಗೆ ತೊಂದರೆನಾ? ಯಾರನ್ನಾದ್ರೂ ಕಂಪೇರ್ ಮಾಡಿದ್ಯಾ? ಹಾಗಲ್ಲ, ಏನೂ ಅಲ್ಲ. ಇನ್ನೇನು? ತುಂಬಾ ಇಷ್ಟ ಆಗಿದ್ರಿಂದ. ಈ ವ್ಯಾಪಾರ ಇಷ್ಟ ಆಗಿದ್ಯಾ? ಯಾಕೆ? ಸೆಕ್ಸ್ ಅಂದ್ರೆ ನಿನಗಿಷ್ಟ ಇಲ್ವಾ? ಎಲ್ರಿಗೂ ಇಷ್ಟ ತಾನೆ. ನನಗೆ ಸ್ವಲ್ಪ ಹೆಚ್ಚಾಗಿ ಇಷ್ಟ ಆಗತ್ತೆ. ನೀನೇ ಹೇಳು, ಒಬ್ಬ ಗಂಡಸಿಗೆ ಹುಡುಗಿನ ನೋಡ್ಬೇಕು ಅಂತ ಆಸೆ ಇರೋವಾಗ ಒಂದು ಹುಡುಗಿಗಿರ್ಬಾರ್ದಾ? ನಾನೇನ್ ಹುಡುಕೊಂಡು ಹೋಗ್ತಾ ಇದ್ದೀನ, ಅವರೇ ಹುಡ್ಕೊಂಡು ಬರ್ತಾರೆ. ಅದು ನನಗೆ ಹೆಮ್ಮೆನೆ. ಅಸಹ್ಯವಾಗಿಲ್ಲ? ಇದೊಂದು ಹುಡುಕಾಟ. ಬಹಳಷ್ಟು ಗಂಡಸರ ವಾಸನೆ ನೋಡೋ ತೃಪ್ತಿ. ಬರೋ ನಿನಗೆ ಕಷ್ಟ ಕೊಡಲ್ವಾ? ಅವ್ರಿಗೆ ಬೇಕಾಗೋ ಥರ ನಡ್ಕೊಂಡ್ರೆ ಯಾಕೆ ಕಷ್ಟ ಕೊಡ್ತಾರೆ? ಸರಿ, ನಿನಗೆ ಹೇಗಿದ್ರೆ ಇಷ್ಟ ಹೇಳು. ನಾನು ಹೊರಡ್ತೀನಿ. ನಾನು ಮಾತಾಡೋದು ನೋಡಿ ಹೆದರ್ಬೇಡ, ಕರೆಕ್ಟಾಗಿರ್ತೀನಿ. ಬಾ. ಯಾಕೆ ಎದ್ದೋಗ್ತಾ ಇದೀಯಾ? ನಿನಗೆ ಇಷ್ಟ ಆಗೋ ಥರ ಮಾತ್ರ ಅಲ್ಲ, ಪ್ರೀತಿಯಿಂದಾನೂ ಇರ್ತೀನಿ. ನೀನು ನಿನ್ನ ಲೈಫ್ನಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ. ನಾನು ಅದಕ್ಕೆ ಬರಲಿಲ್ಲ. ಗೊತ್ತು. ನೀನು ಶರ್ಟ್ನ ಬಿಚ್ಚಿಡುವಾಗಲೇ ಪೆನ್ನನ್ನು ಭದ್ರವಾಗಿ ಎತ್ತಿಟ್ಟೆ. ಆಗಲೇ ನನಗೆ ಅರ್ಥ ಆಯಿತು ನೀನು ಬರೆದು ಸಂಪಾದಿಸೋನು ಅಂತ. ಆದ್ರಿಂದಾನೇ ನಿನ್ನ ಹತ್ರ ನಾನು ಸುಳ್ಳು ಮಾತಾಡಿದೆ. ನೀನು ನಾನು ಹೇಳೋದಿಟ್ಕೊಂಡು ಏನೋ ಒಂದು ಬರೆದು ಸಂಪಾದಿಸ್ತೀಯಾ? ಇಷ್ಟಪಟ್ಟು ವೇಶ್ಯೆಯಾಗಿರುವ ಹೆಣ್ಣು ಹಾಗಂತ ಹೆಡ್ಲೈನ್ ಹಾಕಿದ್ರೇ ಓದೋರ್ಗೆ ಇಂಟ್ರೆಸ್ಟೇ ಬರೋದು. ಆದ್ದರಿಂದ ನಾನು ಹೇಳೋದನ್ನು ಹಾಗೆ ಬರಿ. ನಿಜ ನೋವಾಗತ್ತೆ, ಆದರೆ ಸುಳ್ಳೆ ಗೆಲ್ಲುತ್ತೆ. ಒಂದು ನಿಮಿಷ ಇರು. ಬಂದಿದ್ದಕ್ಕೊಂದು ಸಿಗರೆಟ್ ವೇಸ್ಟ್ ಆಗೋಯ್ತಲ್ಲ. ಯಾವಾಗಾದ್ರೂ ಅನಿಸ್ರೆ ಬಾರಯ್ಯ. ಏನೋ ತೆಗಿಯಕ್ಕೆ ಇಷ್ಟೊತ್ತು? ಕೆಲಸ ಜಾಸ್ತಿನಾ? ಹೇಳಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ಮಿನಿಸ್ಟ್ರು ನನಗೆ ಗೊತ್ತಿರೋರೆ, ನಾನು ಹೇಳಿದ್ರೆ ಇಲ್ಲ ಅನ್ನಲ್ಲ. ನನಗೆ ಒಂದು ಮೀಟಿಂಗಲ್ಲಿದ್ದೀನಿ, ಆಮೇಲೆ ಮಾಡ್ತೀನಿ ಸರ್. ನಮಸ್ಕಾರ ಸರ್. ಸರ್, ಗೊತ್ತಿರೋ ಹುಡುಗಿ ಫ್ರೆಂಡು ಸ್ವಲ್ಪ ಕ್ಲೋಸ್ ಇದ್ದಾಳೆ. ಇಲ್ಲಿ ಏನು ನಡೀತದೆ ಅಂತ ತಿಳಿದೆ ಅವ್ರು ಇಲ್ಲಿ ಬಂದಿರೋದು. ಅವ್ರ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ಲೇ, ಮನೇಲಿ ಹೆಂಡ್ತಿ ಇಲ್ವಾ? ಇಲ್ಲಿ ಬಂದು ಸಾಯ್ತಾ ಇದೆಯಾ? ಮಗನೇ, ನಿನ್ನ 2 ದಿನ ಒಳಗಡೆ ಯಾಕೆ ಬೆಂಡೆತ್ತಿದ್ರೆ ಬುದ್ಧಿ ಬರುತ್ತೆ. ಸರ್ ಸರ್ ಹೆಲ್ಪ್ ಮಾಡಿ ಸರ್, ನಮ್ಮದು ಒಳ್ಳೆ ಫ್ಯಾಮಿಲಿ ಸರ್, ದೊಡ್ಡ ಫ್ಯಾಮಿಲಿ ಸರ್, ಬೇಕಾದ್ರೆ ತಗೊಳ್ಳಿ ಸರ್. ನಿಲ್ಸು, ಏನು ದೊಡ್ಡ ಫ್ಯಾಮಿಲಿ? ಬಂದವನೆಲ್ಲ ಹಿಂಗೆ ಹೇಳ್ತಾನೆ. ಮಗನೇ, ಇನ್ನೊಂದ್ಸರಿ ಇಲ್ಲಿ ನೋಡಿದ್ನೋ ಬೆಂಡೆತ್ಬಿಡ್ತೀನಿ, ಗೊತ್ತಾಯ್ತಾ? ಸರಿ ಸರ್. ಹೋಗೋ. ಸರ್. ಮತ್ತೆ ಎಷ್ಟು ಸಂಪಾದನೆ ಮಾಡಿದ್ಯಾ? ತುಂಬಾ ಕಡಿಮೆ ಸರ್. ಏನೋ ಕೇಸ್ ಹಾಕಿದ್ರೆ ಒಳಗಡೆ ಇರ್ತೀಯಾ? ಕೇಸ್ ಅಲ್ಲ, ಯಾಕೆ ಸರ್? 15 ದಿನ ಒಳಗಿದ್ರೆ ಕಸ್ಟಮರ್ಸ್ ಎಲ್ರು ಹೋಗ್ಬಿಡ್ತಾರೆ ಸರ್. ಮತ್ತೆ
ಮತ್ತೆ ಊರಲ್ಲಿರೋ ದುಡ್ಡೆಲ್ಲ ಇಲ್ಲೇ ಇದೆ ಅನ್ಸುತ್ತೆ. ಹೌದು. ಏನ್ ನಿನಗೆ ಏರಿಯಾದಲ್ಲಿ ಅಷ್ಟೊಂದು ಗಿರಾಕಿಗಳು? ಯಾರನ್ನ ಕೇಳಿದ್ರು ಎಲ್ಲ ಪಪ್ಪಿ ಪಪ್ಪಿ ಅಂತ ಇದ್ದಾರೆ. ನೋಡಿದ್ರೆ ಹಂಗೆ ಕಾಣಿಸಲ್ವೇ? ನೋಡಿದ್ರೆ ಹೇಗೆ ಸರ್ ಗೊತ್ತಾಗತ್ತೆ? ಡೋರ್ ಹಾಕ್ಬಿಟ್ ಬಾ, ಪಪ್ಪಿ ಸ್ಪೆಷಲ್ ನಾನು ನೋಡ್ತೀನಿ. ನಾನು ಏನೋ ಅನ್ಕೊಂಡಿದ್ದೆ, ಸುಮ್ಮನೆ ಹೇಳ್ತಾರ ಪಪ್ಪಿ ಪಪ್ಪಿ ಅಂತ. ಏನ್ ನಗ್ತಾ ಇದೆಯಾ? ಇಲ್ಲ, ಏನೂ ಇಲ್ಲ. ಅರೆ ಪರವಾಗಿಲ್ಲ, ಹೇಳು. ಅಲ್ಲ, ಕದ ಮುಚ್ಚು ಅಂತ ಹೇಳೋ ಸ್ಪೀಡ್ನ ನೋಡಿ ನಾನೇನೋ ವೈಲ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅನ್ಕೊಂಡೆ. ಯಾಕೆ? ನೀನು ಅನ್ಕೊಂಡಿತರ ಇಲ್ವಾ? ನಿನ್ನ ಹತ್ರ ಮೇಕಿಂಗ್ ಚಾರ್ಜಸ್ಸು ಇಲ್ಲ, ವೇಸ್ಟೇಜು ಇಲ್ಲ. ನಿನ್ನ ಹೆಂಡತಿ ತುಂಬಾ ಪಾಪ. ಊರಲ್ಲಿ ಎಷ್ಟು ಹೆಂಗಸರು ನಿನ್ ಜೊತೆ ಇರೋ ತರ ಕನ್ಸ್ ಕಾಣ್ತಾ ಇರ್ತಾರೆ. ಅದು ಅರ್ಜೆಂಟಾಗಿ ಕೆಲಸ ಇದೆಯಲ್ಲ, ಅದೇ ಬೇಗ. ನನ್ನ ಬಾಯಿ ಮುಚ್ಚಿ ಏನು ಪ್ರಯೋಜನ? ಒಳ್ಳೆ ಡಾಕ್ಟರ್ ಇದ್ರೆ ಹೋಗಿ ನೋಡು. ಪಪ್ಪೆ ಪಪ್ಪೆ, ನೀನು ಇಲ್ಲಿ ಬಂದವ್ರ ಹತ್ರ ಏನು ಡಿಸ್ಕಷನ್ ಮಾಡಬೇಡ. ತಗೋ. ಇಷ್ಟೇನಾ? ಇಷ್ಟೇನಾ? ಸರ್, ನಿಮ್ಮ ಪಾಕೆಟಲ್ಲಿರೋದು ಏನಾದರೂ ಕೊಟ್ಟೋದ್ರೆ ಗುರ್ತಾಗಿಟ್ಕೊಳ್ತೀನಿ. ತಗೋ.